ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಪುಸ್ತಕ ಪೆನ್ನು ಹಿಡಿದು ಮಗನಿಗೆ ಬುದ್ಧಿ ಕಲಿಸಲು ಹೊರಟ ಕುಸುಮ. ಭಾಗ್ಯಲಕ್ಷ್ಮಿ ಧಾರಾವಾಹಿ. ಅತ್ತೆ ಕುಸುಮಗೆ ಮಗ ಮನೆ ಕಂತು ಕಟ್ಟುವುದಿಲ್ಲ ಎಂಬ ತಿಳಿದಿದೆ. ಅಮ್ಮ ಮಗನ ನಡುವೆ ಇನ್ನಷ್ಟು ಅಂತರ ಹೆಚ್ಚಾಗಬಹುದು ಎಂಬ ಕಾರಣಕ್ಕೆ ಭಾಗ್ಯ ಅತ್ತೆ ಬಳಿ ಏನೂ ಹೇಳದೆ ಎಲ್ಲವನ್ನು ಮುಚ್ಚಿಡುತ್ತಾಳೆ. ಅತ್ತೆ ಎಲ್ಲ ವಿಚಾರ ತಿಳಿದು ಅವಳಿಗೆ ಹೃದಯಘಾತವಾಗದಂತೆ ಭಾಗ್ಯ ಕನಸು ಕಾಣುತ್ತಾಳೆ. ಅದೇ ಭಯದಲ್ಲಿ ಜೋರಾಗಿ ಅರುಚುತ್ತಾಳೆ. ಕೊನೆಗೂ ಅತ್ತೆ ಬಳಿ ನಿಜ ಹೇಳಿದ ಭಾಗ್ಯ ಅರಚಿದ್ದು ಕೇಳಿ ಎಲ್ಲರೂ ಗಾಬರಿಯಿಂದ ರೂಮಿಗೆ ಬರುತ್ತಾರೆ. ಏಕೆ ಅರಚಿದ್ದು ಎಂದು ಕೇಳಿದಾಗ ಭಾಗ್ಯ ಉತ್ತರ ಹೇಳಲು ತಡಬಯಸುತ್ತಾಳೆ. ಅಮ್ಮ ಬಿದ್ಯಾ, ಏಕೆ ಅರಚಿದೆ, ನೋವಾಯಿತು ಎಂದು ಗುಂಡಣ್ಣ ಗಾಬರಿಯಿಂದ ಕೇಳುತ್ತಾನೆ. ಹೌದು, ಜಾರಿ ಬಿದ್ದೆ, ಅದಕ್ಕೆ ಕಿರುಚಿದೆ ಎಂದು ಭಾಗ್ಯ ಗಾಬರಿಯಿಂದ ಮಾತನಾಡುವುದನ್ನು ನೋಡಿ ಕುಸುಮಗೆ ಅನುಮಾನ ಉಂಟಾಗುತ್ತದೆ. ಇದರ ಹಿಂದೆ ಭಾಗ್ಯ ಆಧಾರೋತ್ತರವಾಗಿ ಅತ್ತೆ ಬ್ಯಾಂಕ್ ಲಾಕರ್ನಲ್ಲಿ ಒಡವೆ ಇಟ್ಟಿದ್ದೇನೆ, ಅದನ್ನು ತೆಗೆದುಕೊಂಡು ಬರುತ್ತೇನೆ ಎನ್ನುತ್ತಾಳೆ. ಇದನ್ನು ಕೇಳಿ ಕುಸುಮಗೆ ಗಾಬರಿಯಾಗುತ್ತದೆ. ಒಡವೆಗಳನ್ನು ಲಾಕರ್ನಲ್ಲಿ ಇಟ್ಟಿದೆಯಾ, ಏಕೆ ಎಂದು ಕೇಳುತ್ತಾಳೆ. ಹೌದು, ನಾವು ದಿನ ಬಳಸುವ ಒಡವೆಗಳು ಮನೆಯಲ್ಲೇ ಇಲ್ಲ, ಬೇರೆಯವದೆಲ್ಲ ಬ್ಯಾಂಕಿನಲ್ಲಿ ಇಟ್ಟಿದ್ದೇನೆ ಎನ್ನುತ್ತಾಳೆ. ಭಾಗ್ಯ ಮಾತನ್ನು ಕೇಳಿ ಇವಳು ಹೀಗೆ ವರ್ತಿಸುತ್ತಿದ್ದಾಳೆ ಅಂತ ಕುಸುಮ, ಸುನಂದ, ಪೂಜೆ ಎಲ್ಲರೂ ಕನ್ಫ್ಯೂಸ್ ಆಗುತ್ತಾರೆ. ಸರಿ, ನೀನು ಬ್ಯಾಂಕಿಗೆ ಹೋಗಿ ಬಾ, ಅದಕ್ಕೂ ಮುನ್ನ ನನಗೆ ಒಂದು ಕಪ್ ಕಾಫಿ ಕೊಡು ಹೋಗು ಎಂದು ಕುಸುಮ ಹೇಳುತ್ತಾಳೆ. ಭಾಗ್ಯ ಸರಿ ಎಂದು ತಲೆ ಅಲ್ಲಾಡಿಸಿ ಅತ್ತಿಗೆ ಕಾಫಿ ಮಾಡಲು ಬ್ಯಾಗ್ ಹಿಡಿದು ಒಡವೆ ತರಲು ಹೋಗುತ್ತಾಳೆ. ಅವಳನ್ನು ತಡೆಯುವ ಕುಸುಮ, ಈಗ ಸಮಯ ಎಷ್ಟು ಎಂದು ಕೇಳುತ್ತಾಳೆ. ಈಗ 7 ಗಂಟೆ ಎನ್ನುತ್ತಾಳೆ ಭಾಗ್ಯ. ಹೌದು, 7 ಗಂಟೆ, ಈ ಸಮಯದಲ್ಲಿ ಯಾವ ಬ್ಯಾಂಕ್ ತೆರೆದಿರುತ್ತದೆ? ಯಾವಾಗಿಂದ ನೀನು ಅತ್ತೆಗೆ ಸುಳ್ಳು ಹೇಳುವುದು ಕಲಿತೆ? ನೀನು ನನ್ನಿಂದ ಏನು ಮುಚ್ಚಿಡುತ್ತಿದ್ದೀಯ? ಈಗ ನಿಜ ಹೇಳದಿದ್ದರೆ ನನ್ನ ಮೇಲೆ ಆಣೆ ಎಂದು ಕುಸುಮ ಭಾಗ್ಯ ಕೈಯನ್ನು ತಲೆ ಮೇಲೆ ಇರಿಸಿಕೊಳ್ಳುತ್ತಾಳೆ. ಮಗನಿಗೆ ಕರೆ ಮಾಡಿದ ಕುಸುಮ ಭಾಗ್ಯಕ್ಕೆ ಬೇರೆ ವಿಧಿ ಇಲ್ಲ, ಎಲ್ಲ ವಿಚಾರವನ್ನು ಅತ್ತೆಗೆ ಹೇಳುತ್ತಾಳೆ. ಮಗನ ಬಳಿ ಕೇಳಿ ಕುಸುಮಗೆ ಬೇಸರವಾಗುತ್ತದೆ. ನಿಜ ಹೇಳಿದರೆ ನಿಮ್ಮಿಬ್ಬರ ನಡುವಿನ ಅಂತರ ಮತ್ತಷ್ಟು ಹೆಚ್ಚಾಗುತ್ತದೆ ಅಂತ ಹೇಳಲಿಲ್ಲ, ಕ್ಷಮಿಸಿ ಎಂದು ಭಾಗ್ಯ ವಿಷಯ ಮುಚ್ಚಿಡುತ್ತದಕ್ಕೆ ಅತ್ತೆ ಬಳಿ ಕ್ಷಮೆ ಕೇಳುತ್ತಾಳೆ. ಎಲ್ಲ ವಿಚಾರ ತಿಳಿದ ನಂತರ ಕುಸುಮ ಗಂಡನಿಗೆ ಫೋನ್ ಮಾಡಿ ಕೊಡುವಂತೆ ಭಾಗ್ಯಗೆ ಹೇಳುತ್ತಾಳೆ. ಇತ್ತ ಶ್ರೇಷ್ಠ ಮನೆಯಲ್ಲಿ ಸುಂದರಿಗೆ ಫುಡ್ ಆರ್ಡರ್ ಮಾಡಿಕೊಂಡು ಆಕೆಯ ಕಾಟ ತಡೆಯಲಾರದೆ ಒದ್ದಾಡುವ ತಾಂಡವ್ ಅಮ್ಮನ ಕಾಲು ನೋಡುತ್ತಿದ್ದಂತೆ ಗೊಂದಲದಲ್ಲಿ ಫೋನ್ ರಿಸೀವ್ ಮಾಡುತ್ತಾನೆ. ಫೋನ್ ರಿಸೀವ್ ಮಾಡುವ ಮಗನನ್ನು ಕುಸುಮ, ಹೇಗಿದ್ಯಾ, ಊಟ ತಿಂಡಿ ಎಲ್ಲ ಆಯಿತಾ ಎಂದು ಸರಿಯಾಗಿ ಮಾಡಿದೆ ಎಂದು ವಿಚಾರಿಸುತ್ತಾಳೆ. ನಾಳೆ ನಿನ್ನನ್ನು ಭೇಟಿಯಾಗಬೇಕು, ನಿನ್ನ ಆಫೀಸ್ನಲ್ಲಿ ಬಳಿ ಇರುವ ಹೋಟೆಲ್ ಬಳಿ ಬಾ ಎಂದು ಫೋನ್ ಇಡುತ್ತಾಳೆ. ಭಾಗ್ಯ ಹಾಗೂ ಮಕ್ಕಳು ಹೋಮ್ವರ್ಕ್ ಮಾಡುವಾಗ ಕುಸುಮ ಗುಂಡಣ್ಣನ ಬಳಿ ಬಂದು ಒಂದು ಖಾಲಿ ಪುಸ್ತಕ ಹಾಗೂ ಪೆನ್ನು ಕೊಡುವಂತೆ ಕೇಳುತ್ತಾಳೆ. ಕುಸುಮ ನಡೆ ಯಾರಿಗೂ ಅರ್ಥವಾಗುವುದಿಲ್ಲ. ಆಕೆ ಯಾರಿಗೂ ಏನೂ ಹೇಳಲು ಸಿದ್ಧವಿಲ್ಲ. ಎಲ್ಲ ನಾಳೆ ಗೊತ್ತಾಗುತ್ತದೆ ಎನ್ನುತ್ತಾಳೆ. ಅಮ್ಮ ಕ್ಷಮೆ ಕೇಳುವುದನ್ನು ಎಲ್ಲ ಎದುರು ನೋಡುತ್ತಿರುವ ತಾಂಡವ ಮರುದಿನ ತಿಂಡಿ ತಿನ್ನುವಾಗ ಗುಂಡಣ್ಣ ಹಾಗೂ ತನ್ವಿಯನ್ನು ಶಾಲೆಗೆ ಬಿಡುವಂತೆ ಸುನಂದಗೆ ಹೇಳುತ್ತಾಳೆ. ಹಾಗೆ ಭಾಗ್ಯಗೆ ಸ್ಕೂಲ್ ರಜೆ ಹಾಕಿ ತನ್ನೊಂದಿಗೆ ಬರುವಂತೆ ಹೇಳುತ್ತಾಳೆ. ಆದರೆ ಏಕೆ ಅಂತ ಮಾತ್ರ ಹೇಳುವುದಿಲ್ಲ. ಇತ್ತ ಅಮ್ಮನಿಗಾಗಿ ಕಾಯುತ್ತಿರುವ ತಾಂಡವ ಶ್ರೇಷ್ಠ ಕರೆ ಮಾಡುತ್ತಾನೆ. ಕೊನೆಗೆ ನಿನ್ನ ಅಮ್ಮನಿಗೆ ನಿನ್ನ ಬೆಲೆ ಏನೆಂದು ತಿಳಿಯಿತು, ನೀನು ಅಂದುಕೊಂಡಂತೆ ಆಗುತ್ತಿದೆ, ಎಲ್ಲ ಆಗುತ್ತಾಳೆ ಎಂದು ಹೇಳುತ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.